ಇದು ಕುಪ್ಪಿ ಸೊಪ್ಪು, ತೆಲುಗಲ್ಲಿ ಇದನ್ನು ಕುಪ್ಪಿಂಟಾಕು ಅಂತ ಕರೀತಾರೆ. ಇದು ಎಷ್ಟು ಅದ್ಭುತವಾದ ಔಷಧಿ ಗಿಡಮೂಲಿಕೆ ಅಂದರೆ, ಎಷ್ಟೋ ಜನಕ್ಕೆ ಚರ್ಮ ರೋಗಗಳಿರುತ್ತೆ. ಅವ್ರಿಗೆ ಈ ಎಲೆಗಳೆಲ್ಲ ಕಿತ್ಕೊಂಬಂದು ವಾರಕ್ಕೆ ಒಂದು 2 ಸಲ 3 ಸಲ ಚಟ್ನಿ ಮಾಡ್ಕೊಂಡು ತಿಂತಾ ಇದ್ದರೆ 1 ತಿಂಗಳು 2 ತಿಂಗಳಲ್ಲಿ ಒಂದು 7-8 ಸಲ ತಿಂದರೆ ಆ ಚರ್ಮ ರೋಗಗಳು ವಾಸಿ ಆಗ್ತಾ ಬರುತ್ತೆ. ಅದೇ ರೀತಿ ಕಿವಿ ನೋವಿದ್ದವರು ಈ ಸೊಪ್ಪನ್ನು ಕೈಯಲ್ಲಿ ಒಸಗ್ಬಿಟ್ಟಾಗಲಿ ಅಥವಾ ಬೆಳ್ಳುಳ್ಳಿ ಇದು ಸೇರಿಸಿ ಅರ್ದುಬಿಟ್ಟು ಕಿವಿಗೆ ಹಾಕ್ಕೊತಾ ಬಂದರೆ ಕಿವಿ ನೋವು ಕಡಿಮೆ ಆಗ್ತಾ ಬರುತ್ತೆ. ಇದೇ ಸೊಪ್ಪು ದಿನನಿತ್ಯ ಪೇಸ್ಟ್ ಮಾಡಿ ಕೆಲವು ಚರ್ಮ ರೋಗಗಳಿದ್ದವರು ಅಪ್ಲೈ ಮಾಡ್ಕೊತಾ ಬಂದರೆ ಇದರ ರಸನ ಕೂಡ ಆ ಚರ್ಮ ರೋಗಗಳಾಗಲಿ ಯಾವುದೇ ಥರ ಅಲರ್ಜಿಗಳಾಗಲಿ ಫಂಗಲ್ ಇನ್ಫೆಕ್ಷನ್ಸ್ ಆಗಲಿ ಕೂಡ ಕ್ಯೂರ್ ಆಗ್ತಾ ಬರುತ್ತೆ. ಇವೆಲ್ಲ ನಾವು ಪ್ರತಿಯೊಂದನ್ನು ಗಿಡಮೂಲಿಕೆ ನಮ್ಮ ಅಕ್ಕಪಕ್ಕ ಇರೋದನ್ನು ತಿಳ್ಕೊಂಡು ನಿಮಗೆ ನೀವಾಗಿ ವೈದ್ಯ ಮಾಡ್ಕೋಬೋದು. ಎಲ್ಲವನ್ನೂ ತಿಳ್ಕೊಬೇಕು, ಯಾಕಂದರೆ ಹಳೆ ಕಾಲದವ್ರ ಥರ ಇವಾಗ ತಿಳಿಸೋರಿಲ್ಲ. ಇದೆಷ್ಟು ಅದ್ಭುತವಾದ ಔಷಧಿ ಗಿಡ. ಎಲ್ಲ ಸಮಸ್ಯೆಗಳು, ಕಿವಿ ನೋವು ಎಷ್ಟು ಕಾಲದಿಂದ ಇದ್ರೂ ಕ್ಲಿಯರ್ ಆಗುತ್ತೆ, ಚರ್ಮ ರೋಗಗಳು ಕ್ಲಿಯರ್ ಆಗುತ್ತೆ, ಹಚ್ಚೋದಕ್ಕೆ ಹೊಟ್ಟೆಗೆ ಎರಡಕ್ಕೂ ಇದೆ ಯೂಸ್ ಆಗುತ್ತೆ. ಇದನ್ನು ನೋವುಗಳಿರೋ ಪ್ಲೇಸಲ್ಲಿ ಕೂಡ ಇದರ ರಸ ಹಚ್ಚುತ್ತಾ ಬಂದರೂ ಕೂಡ ನೋವುಗಳು ಕೂಡ ಕಡಿಮೆ ಆಗುತ್ತಾ ಬರುತ್ತೆ. ಇದನ್ನು ನಿಮಗೆ ನೀವಾಗಿ ಮಾಡ್ಕೊತ ಹಚ್ಕೊತಾ ಇರಿ, ನಿಮ್ಮ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ.